ಪ್ರತಿ ವರ್ಷ ಬರುವ ಎಲ್ಲ ಏಕಾದಶಿಗಳಿಗೆ ಅದರದ್ದೇ ಆದ ವಿಶೇಷವಾದ ಮಹತ್ವವಿದೆ. ವರ್ಷದಲ್ಲಿ ಒಟ್ಟಾರೆಯಾಗಿ 24 ಸಲ ಏಕಾದಶಿ ವ್ರತ ಆಚರಿಸಲಾಗುತ್ತೆ. ಪ್ರತಿಯೊಂದು ಏಕಾದಶಿಯಂದು ವಿಷ್ಣುವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತೆ. ಪ್ರತಿ ವರ್ಷ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನವನ್ನು ಮೋಕ್ಷದ ಏಕಾದಶಿ ಎಂದು ಕರೆಯಲಾಗುತ್ತೆ. ಮೋಕ್ಷದ ಏಕಾದಶಿಯು ಮೋಕ್ಷವನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ಶಾಸ್ತ್ರದ ಪ್ರಕಾರ ಯಾವ ಜನರು ತಮ್ಮ ಮನಸ್ಸಿನಿಂದ ಮೋಕ್ಷದ ಏಕಾದಶಿ ವ್ರತವನ್ನು ಆಚರಿಸುವರೋ ಅವರ ಪಾಪಗಳೆಲ್ಲವೂ ದೂರವಾಗುವುದು. ಈ 2024ರ ಕನ್ನಡ ಪಂಚಾಂಗದ ಪ್ರಕಾರ ಡಿಸೆಂಬರ್ 10ರ ರಾತ್ರಿ 11ರ ಬೆಳಗ್ಗೆ 1 ಗಂಟೆ 1 ನಿಮಿಷಕ್ಕೆ ಮೋಕ್ಷದ ಏಕಾದಶಿ ಆರಂಭವಾಗಲಿದ್ದು, ಇದರ ಮುಕ್ತಾಯವು ರಾತ್ರಿ 10:36ಕ್ಕೆ ಆಗಲಿದೆ. ಈ ಮೋಕ್ಷದ ಏಕಾದಶಿಯ ಶುಭ ಸಂದರ್ಭವಾದ ಡಿಸೆಂಬರ್ 11ರಂದು ಭದ್ರವಾಸ, ರವಿ, ವರ್ಯಾನ್, ವಾಣಿಜ್ಯ ಮತ್ತು ವಿಷ್ಟಿ ಯೋಗಗಳು ರೂಪುಗೊಳ್ಳುವುದು. ಏಕಾದಶಿ ಬಹಳ ವಿಶೇಷವಾಗಿದ್ದು, ನಮ್ಮ ಸನಾತನ ನಂಬಿಕೆಗಳ ಪ್ರಕಾರ ಮೋಕ್ಷದ ಏಕಾದಶಿಯ ವ್ರತ ಮಾಡಿದರೆ ನಮ್ಮ ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಹಾಗೂ ಅವರು ಸಂತೃಪ್ತಿಗೊಳ್ಳುವರು ಎಂಬ ನಂಬಿಕೆಯಿದೆ. ಇದರಿಂದ ಅವರಿಗೆ ಮೋಕ್ಷ ಸಿಗುತ್ತದೆ ಎನ್ನಲಾಗುತ್ತದೆ. ಈ ಉಪವಾಸವನ್ನು ಸಂಪೂರ್ಣ ನೀತಿ ಹಾಗೂ ನಿಯಮಗಳ ಜೊತೆ ಆಚರಿಸುವುದರಿಂದ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಇದರ ಜೊತೆಗೆ ಸಂತಾನ ಭಾಗ್ಯ ಸಹ ಸಿಗುತ್ತದೆ ಎನ್ನುವ ನಂಬಿಕೆಯಿದೆ. ಏಕಾದಶಿ ತಿಥಿಯ ದಿನ ಯಾವುದೇ ಕಾರಣಕ್ಕೂ ಅನ್ನ ತಿನ್ನಬಾರದು. ಇದರ ಜೊತೆಗೆ ಈ ದಿನ ತುಳಸಿ ಎಲೆಗಳನ್ನು ಕೀಳುವುದಾಗಲಿ ಅಥವಾ ತುಳಸಿಯನ್ನು ಮುಟ್ಟುವುದಾಗಲಿ ಮಾಡಬೇಡಿ. ಏಕಾದಶಿಯ ದಿನದಂದು ಮರ, ಗಿಡಗಳ ಹಣ್ಣು ಹಂಪಲುಗಳನ್ನು ಕೀಳಬಾರದು. ಪೂಜೆಗೆ ಬೇಕಾದ ಎಲ್ಲ ಎಲೆ ಹಾಗೂ ಹಣ್ಣುಗಳನ್ನ ಹಿಂದಿನ ದಿನವೇ ತಯಾರಿ ಮಾಡಿಕೊಂಡಿರಬೇಕು. ಈ ದಿನ ಮತ್ತೊಬ್ಬರು ನೀಡುವ ಆಹಾರವನ್ನು ಸ್ವೀಕರಿಸಬಾರದು. ಈ ದಿನ ಕೋಪಗೊಳ್ಳುವುದು, ಅವಾಚ್ಯ ಶಬ್ದಗಳ ಬಳಕೆ ಮಾಡಬಾರದು. ಅದರ ಜೊತೆಗೆ ಯಾರ ಬಗ್ಗೆಯೂ ಅವರ ಯಾವುದೇ ವೈಯಕ್ತಿಕ ಚರ್ಚೆಯಲ್ಲಿ ತೊಡಗಬೇಡಿ. ಇದರಿಂದ ಸಮಸ್ಯೆ ಆಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಈ ದಿನ ಬೆಳಗಿನ ಜಾವಕ್ಕೆ ಎದ್ದು ಸ್ನಾನಾದಿಗಳನ್ನು ಮಾಡಿ ಶುಚಿರ್ಭೂತರಾಗಿ ದೇವರ ಕೋಣೆಯನ್ನು ಶುದ್ಧಿ ಮಾಡಿ ಪೂಜೆಯನ್ನು ಮಾಡಿ ಉಪವಾಸ ಮಾಡಿ ದೇವರ ನಾಮಸ್ಮರಣೆ ಮಾಡಿ ನಿರಾಹಾರರಾಗಿ ಭಗವಂತನ ಉಪಸ್ಥಿತಿಯಲ್ಲಿ ವಾಸವಿರುವುದೇ ಉಪವಾಸ. ಉಪವಾಸ ಮಾಡಲು ಕೈಲಾಗದವರು ಹಣ್ಣು ಹಂಪಲು ಇಲ್ಲ ಒಪ್ಪತ್ತು ಸೇವಿಸಬಹುದು. ಅಕ್ಕಿಗೆ ಸಂಬಂಧಿಸಿದ ಪದಾರ್ಥ ಸೇವನೆ ಬೇಡ. ಈ ದಿನ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಮಂತ್ರಗಳಾದ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಹೇಳಿಕೊಳ್ಳಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.